ಅವ ಯಾರನ್ನು ಹೊಗಳಣ, ಅವ್ ಯಾರು ಬೇಕು ಚಂದಂಗೆ ಮಾತಾಡೋಣ ಜೀವನದಾಗ. ಅವ್ರು ನೋಡಿದ್ರೆ ಅವ್ರ ಸಭಾ ಹೆಂಗೈತೆ ಅನ್ನೋದು ಗುರ್ತೈತಿಲ್ಲ, ಅವ್ರ ಭಾಷೆ ಮಾಡೋ ಶಬ್ದ ಗುರ್ತೈತಿಲ್ಲ. ಆ ಶಬ್ದ ನನ್ನ ಬಾಯಲ್ಲಿ ಬರೋದಿಲ್ಲಪ್ಪ. ಆ ಸಂಸ್ಕೃತಿ ನಮ್ದಲ್ಲ, ಅದನ್ನು ನಮ್ಮ ತಂದೆ ತಾಯಿ ನನಗೆ ಕಲಿಸಿಲ್ಲ. ಏಕವಚನದಲ್ಲಿ ಮಾತಾಡೋಕೆ ಅವನಿಗಿಂತ ಪದಪುಂಖಗಳು ಅವನ ಕಡೆ ಭಾಳ ಅದಾವ. ಆದ್ರೆ ಮಾತಾಡಿ ಅವ ಕೆಳಮಟ್ಟಕ್ಕೆ ಹೋದಂಗೆ ನಾ ಕೆಳಮಟ್ಟಕ್ಕೆ ಹೋಗೋದಿಲ್ಲ. ನಾನು ಉತ್ತರ ಕರ್ನಾಟಕದಿಂದ ಹುಟ್ಟಿದವ, ನನ್ನ ಕಡೆನೂ ಬೇಗಳದಾವ. ಆದ್ರೆ ಸಂಸ್ಕೃತಿ ಸಂಸ್ಕಾರ ಮನುಷ್ಯನಲ್ಲಿ ಇರಬೇಕು. ಹಾಂ, ಆ ಸೌಜನ್ಯತೆ ಅವಗೂ ಬೇಕಲ್ಲ. BJP ಗೌರ್ಮೆಂಟ್ ಇದ್ದಾಗ ನಾವು ಹೋರಾಟದಾಗ ಭಾಗದೀವಿ. ಈಗ ಒಮ್ಮೆರ 2A ಕೊಡಿಸ್ತೇನೆ ಅಂತ ಅಂದ ನಾನು. ಅವಾಗ ಜಾತಿ ಬೇಕಾಯ್ತು, ಜಾತಿಗೆ 2A ಬೇಕಾಯ್ತು. ಈಗ MLA ಆಗಿಂದ ಯಾರನ್ನೋ ಮೆಚ್ಚಕ್ಕೆ ಅದನ್ನು ಮಾತಾಡುವಂಗಿಲ್ಲ. ಅವನದೇನು ಪಾತ್ರ ಐತೆ ಅದ್ರಾಗ? ಅವನದೇನು ಪಾತ್ರ ಇದೆ? ಅವನದೇನು ಪಾತ್ರ ಇದೆ? 100 ಮಂದಿ ಅವರ ಕರ್ಕೊಂಬಂದ ನಾವು. ಪಂಚಮಸಾಲಿಗಳ ಸಾಮೂಹಿಕ ಪ್ರಯತ್ನದಿಂದ ಯಶಸ್ವಿ ಆದ. ಅವನದೇನೂ ಪಾತ್ರ ಇಲ್ಲ. ಯಾರ್ಯಾರೋ ಕೊಟ್ಟು ರೊಕ್ಕ ಕಿಸೋದಾಗ ಹಾಕೊಂಡಾನ ಅಷ್ಟೇ. ಉಚ್ಚಾಟನೆ ಮಾಡೇ ಮಾಡ್ತೀವಿ ಅಂತೇಳಿ ಇವನಂತ 100 ಕ್ಯಾಶಪ್ ಬಂದವರು. ಗೊತ್ತಿದೆ 2028ಕ್ಕೆ ಯಾರಿಗೆ ಬುದ್ಧಿ ಕಲಿಸ್ತಾರೆ ಅನ್ನೋದು ನರಗುಂದ ಜನತೆ ನನಗೆ ಹೇಳ್ತಾರೆ. ಆ ಕ್ಷೇತ್ರ ಯಾವುದೋ ಒಂದು ಗುಣಗುಂದ ಕ್ಷೇತ್ರ ಜನತೆ ಅವ್ನು ಕಲಿಸ್ತಾರೆ.